ಏನು ನಿಮ್ಮ ಅಣ್ಣನ ಫೋನ್ ಹಚ್ಚಿದ್ರನ? ಮಾರ್ಕೆಟ್ಗೆ ಹೋಗಾರಲ್ಲ, ಅದೇನ ಬಳಿ ಏನು ಸರ ಅವು ತಮ್ಮ ಅಂತ ಹೇಳಿದ್ದೆಲ್ಲ, ಫೋನ್ ಹಚ್ಚಿದ್ರ ನೀನೇನ ಇಲ್ಲ? ಇನ್ನೂ ಇಲ್ಲವಾ, ಈಗೇನ ಪ್ಯಾಟಿ ಮುಟ್ಟಾರಂತ, ಅಂಗಡಿಗೆ ಹೋದ್ಮೇಲೆ ಹಚ್ತೀವವ್ವ. ನಮ್ದು ಸ್ವಲ್ಪ ಇದಕ್ಕೆ ಹೊಲಕ್ಕೆ ಅವು ಇವು ಹೊಡೆಯೋದಿದಾವಲ್ಲ ಎಣ್ಣೆ, ಅವಿಷ್ಟು ತೊಗೊಂಡಾದ್ಮೇಲೆ ನಾವು ಫೋನ್ ಹಚ್ತೀವಿ ಅಂತ ನಿನಗಂತ ಅಂದ್ರು. ಹೌದಲ್ಲ, ಚಲೋ ಆತು ಬಿಡು. ಅಂದಂಗೆ ನೀನು ಅವತ್ತು ಚಂದನತ್ತಂಗೆ ರೆಡಿ ಆಗ್ಬೇಕು ನೋಡು. ಏನು ಇಲ್ಲಿಂದನ ರೆಡಿ ಆಗೋಕ್ಕಿಯ ಏನು, ಅಥವಾ ಅಲ್ಲೇ ಕಾಲೇಜ್ನಾಗನ ರೆಡಿ ಆಕಿಯ? ಇಲ್ಲಿಂದ ನಾ ರೆಡಿ ಆಗಿ ಹೋಗ್ಬಿಡ್ತೀನಿ ಬೇ. ಮತ್ತೆ ಯಾಕೆ ಅಲ್ಲಿ ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ರೆಡಿ ಆಗಂಗಿಲ್ಲ ಏನಿಲ್ಲ, ನಂಗೆ ಸೀರೆ ಉಟ್ಕೊಳಕ್ಕೆ ಬರಂಗಿಲ್ಲ ಅಲ್ಲಿ ಬೇ ಚಂದನ ತಂಗೆ. ಅದಕ್ಕೆ ಇಲ್ಲೇ ನೀನು ಚಂದನ ತಂಗೆ ನಂಗೆ ಸೀರೆ ಉಡ್ಸ್ಬಿಡು, ಚಂದನ ತಂಗೆ ರೆಡಿಯಾಗಿ ಹೋಗ್ಬಿಡ್ತೀನಿ ಇಲ್ಲಿಂದನ. ಸರಿ ಆತು ಹಂಗಾರ, ಚಂದನ ತಂಗೆ ರೆಡಿ ಆಗ. ಅದಕ್ಕೆ ನಿನ್ಗೆ ರೆಡಿ ಆಗ ಏನೇನು ಬೇಕೋ ಎತ್ತ ಅನ್ನೋದನ್ನು ಹೆಂಗೋ ನಿಮ್ಮ ಅಣ್ಣನರ ಹೋಗಾರಲ್ಲ ಈಗ ಪ್ಯಾಟಿಗೆ, ಚಂದನ ತಂಗೆ ಹೇಳ್ಬಿಡು, ಅವರೆಲ್ಲ ತೊಗೊಂಬರ್ತಾರ ಏನ? ಹ್ಞೂ ಯವ್ವ, ಹಂಗೆ ಮಾಡ್ತೀನಿ. ಯಾರು ಅದಿರಲ್ಲ ಮನ್ಯಾಗ? ಒಬ್ರು ಹೊರಗೆ ಕಾಣವಲ್ರಲ್ಲ, ಎಲ್ಲಿ ಹೋಗಿರಿ? ಯವ್ವ, ಅಮ್ಮ ಬಂದ ಅಂತ ಅನಿಸ್ತೈತೆ ಬೇ. ಹೌದವ ಯವ್ವ, ನಿಮ್ಮ ಅಮ್ಮ ಮನ್ಯಾಗಿಲ್ಲಾರ್ದ ಒಂದು 4 ದಿನ ಮನೆ ತಣ್ಣಗಿತ್ತು, ಈಗ ಬಂದ್ಲ ಏನ? ನಡಿ ನಡಿ. ಎಷ್ಟ ತನಕ ಬದ್ರಬೇಕ್ಲಿ? ಲಗುನ ಬರ್ರಿ ಸ್ವಲ್ಪ ಹೊರಗೆ. ನನ್ನನ್ನು ಯಾರಂತ ನೋಡಾಕುಂತೀರನ ನೀವು? ನನಗೆ ಗೊತ್ತು ನಿಮಗೀಗ ತಲೆಯಾಗ ಈಕಿ ಯಾರಿರ್ಬೋದು, ಲಕ್ಷ್ಮವ್ವನಂಗ ಅದಾಳಲ್ಲ ಅಂತ ಅನ್ನಕುಂತೀರಿಲ್ಲ ನೀವೆಲ್ಲರೂ. ಯವ್ವ, ಈಗ ಬಂದೇನು ಬಿ? ಅಯ್ಯಯ್ಯ, ಒಂದು ತಡ್ಕ ಬರ್ದ, ಒಂದು ಸ್ವಲ್ಪ ನಾನು ಯಾರು ಏನು ಅಂತಂದು ಹೇಳಾಕುಂತೀನಿ. ಹಂಗೆ ಒಂದ ಸಮನ ಓದಿರ್ತೀರಲ್ಲ, ಒಂದು ಸ್ವಲ್ಪ ಗಪ್ಪಿರಿ. ನಾನು ಈಕೆ ಲಕ್ಷ್ಮವ್ವ ಅದಾಳಲ್ಲ, ಈ ಲಕ್ಷ್ಮವ್ವ ಮತ್ತು ಮೊನ್ನೆ ಒಬ್ಬಾಕಿ ಬಂದು ಇವ್ರ ತಂಗಿ ಬಂದು ಹೋದಲ್ಲ ಎಲ್ಲವ್ವ, ಇವರಿಬ್ಬರದ ತಾಯಿ ನಾನದೀನಿ. ಮತ್ತು ನನ್ನ ನೋಡಿ ಲಕ್ಷ್ಮವ್ವಂದು ತಂಗಿನ ಇಲ್ಲ ಅಕ್ಕನ ಅಂತ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ನಾನು ನೋಡಾಕ ಲಕ್ಷ್ಮವ್ವನ ತಂಗಿನ ಅಂತ ಅಂತಾರ. ಎಲ್ಲರೂ ಭಾಳ ಜನ ಹಿಂಗೆ ಅಂತಾರೆ ನಮ್ಮ ಊರಾಗ. ಆದರೆ ನಾನು ಲಕ್ಷ್ಮವ್ವನ ತಂಗಿಯಲ್ಲ, ಲಕ್ಷ್ಮವ್ವನ ತಾಯಿ ಇದೀನಿ. ಇನ್ನು ನೋಡ್ರಿ ಹೆಂಗೆ ನಾನು ಇನ್ನು ಎಷ್ಟು ಚಂದ ಅದೀನಿ ಅಂತಂದು, ನಾನು ಗ್ಲ್ಯಾಮರ್ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ಕೊಂಬಂದಿದ್ದೀನಿ ಗೊತ್ತಾ ನಾನು? ಯವ್ವ, ಏನು ಬೇ ಇದು ನೀನು ಚೂಡಿದಾರ್ ಹಾಕೊಳೋದಿನ ಬಿಟ್ಟಿಲ್ಲನ? ಅಲ್ಲೆಲ್ಲ ಊರು ನೋಡಕ್ಕೆ ಹೋಗಿರ್ತಿಯಲ್ಲ, ಅಲ್ಲಷ್ಟ ಹಾಕೋತಿದ್ದಿ ಚೂಡಿದಾರ್ ಅಂತ ನಾನು ಅನ್ಕೊಂಡ್ರೆ, ನೀನೇನು ಬೇ ನೀನು ಊರಿಗೂ ಅದ ಚೂಡಿದಾರ್ನಾಗ ಬಂದುಬಿಟ್ಟಿಯಲ್ಲ. ಊರಾಗ ಮಂದಿ ನೋಡಿದಾರೆ ಏನಂತಾರ? ಅಯ್ಯಯ್ಯ, ಮಂದಿ ಹೆಂಗಿದ್ರು ಅಂತಾರ, ಸೀರೆ ಉಟ್ಕೊಂಡ್ರು ಅಂತಾರ, ಚೂಡಿದಾರ್ ಹಾಕೊಂಡ್ರು ಅಂತಾರ, ಏನು ಹಾಕೊಂಡ್ರು ಅಂತಾರ. ಮಂದಿ ಸಲುವಾಗಿ ನಾವು ಜೀವನ ನಡ್ಸಕ್ಕೆ ಬರ್ತೈತನ? ನನಗೆ ಹೆಂಗೆ ಅನಿಸ್ತೈತೆ ಹಂಗೆ ಇರಾಕ್ಯವ ನಾನು. ನಿನಗಂತೂ ಹೇಳಿ ಹೇಳಿ ಸಾಕಾತು. ನೀನಂತೂ 3 ಹೊತ್ತು ದುಡ್ಡು ಉಳಿಸೋದು ಹೆಂಗೆ ಉಳಿಸೋದು, ಮನೆ ಹೆಂಗೆ ಕಟ್ಟೋದು, ಬಂಗಾರ ಹೆಂಗೆ ತೊಗೊಳ್ಳೋದು, ಬರೀ ಇದ ಚಿಂತ್ಯಾಗ ಮುಳುಗಿರ್ತಿದ್ದಿ ನೀನು. ನಿನಗಂತೂ ಜೀವನದಾಗ ಹೆಂಗಿರ್ಬೇಕನ್ನೋದ ಗೊತ್ತಿಲ್ಲ. ನನಗಂತೂ ಈಗ ಯಾವ ಚಿಂತೆನೂ ಇಲ್ಲ. ಇರೋದು ಇಬ್ಬರು ಹೆಣ್ಮಕ್ಳದ ಮದುವೆ ಆಯ್ತು, ಮಕ್ಕಳಾತು, ಎಲ್ಲ ಆಯ್ತು. ನಾನು ಇನ್ಮೇಲೆ ಆರಾಮಾಗಿರೋಕೆ ನನಗೆ ಯಾವ ಡ್ರೆಸ್ ಹಾಕೋಬೇಕು ಅನಿಸ್ತೈತೆ ಅದೇ ಡ್ರೆಸ್ ಹಾಕೋತೀನಿ. ನಂಗೆ ಹೆಂಗೆ ಇರ್ಬೇಕು ಅನಿಸ್ತೈತೆ ಹಂಗೆ ಇರೋಕೆ ನಾನು. ಅಂದಂಗೆ ನನ್ನ ಹೆಸರು ಮಂಜುಳಾ ಅಂತಾರೆ. ಎಲ್ಲರೂ ನನಗೆ ಇವರು ಮಂಜವ್ವ ಅಂತ ಕರೀತಾರೆ. ನೀವು ಮಾತ್ರ ನನ್ನನ್ನು ಮಂಜು ಇಲ್ಲಾಂದರೆ ಮಂಜುಳಾ ಅಂತ ಕರೀರಿ. ನೀವೇ ಹೇಳ್ರಪ್ಪ, ವಯಸ್ಸಾದ್ಮೇಲೆ ಬರೀ ಸೀರೆ ಉಟ್ಕೊಂಡು ಮೂಲೆ ಹಾಕೋ ತಗೋಬೇಕನ್ನ ನಮಗೂ ಆಸೆ ಆಕಾಂಕ್ಷೆಗಳು ಇರ್ತೈತಿಲ್ಲ. ವಯಸ್ಸಾದ ತಕ್ಷಣ ಈ ಚೂಡಿದಾರ್ ಹಾಕೋಬಾರ್ದಂತ ಏನಾರ ರೂಲ್ಸ್ ಐತನ? ಎಲ್ಲರ ಬರ್ದಾರನು? ನಾ ಈ ಚೂಡಿದಾರ್ ಹಾಕೊಳ್ಳೋದು ನಿಮಗೂ ಇಷ್ಟ ಆಯ್ತೋದಿಲ್ಲ? ನಿಮ್ಗೆ ಇಷ್ಟ ಆಯ್ತಾ ಏನಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿರಿ. ಏ ಗೌರಿ, ಅಲ್ಲೇ ಬಾಯಿ ತಕೊಂಡ ನಿಂತಿಯಲ್ಲ ಯವ್ವ, ಬಾ ಇವು ಬ್ಯಾಗನ್ನೆಲ್ಲ ತೊಗೊಂಡೋಗಿ ಒಳಗಿಡ ಬಾತಾಗ. ನಂಗಂತೂ ಅಲ್ಲಿಂದ ಬಂದು ಊರೆಲ್ಲ ನೋಡಿ ಸುಸ್ತಾದಂಗೆ ಆಗ್ಬಿಟ್ಟೈತಪ್ಪ ಯಪ್ಪ. ತಗೋ ಇವನ್ನೆಲ್ಲ ತೊಗೊಂಡು ಅತ್ತಾಗ ಒಳಗಡೆ ನಡಿ. ಯವ್ವ, ಆಕೆಗೆ ಎದಕ್ಕೆ ಹೇಳ್ತೀರಿ? ಅಂತ ದೊಡ್ಡ ದೊಡ್ಡ ಚೀಲಲ್ಲ ಆಕೆಗೆ ಎತ್ತಕ್ಕಾಗಂಗಿಲ್ಲ. ಕೊಡಿ, ನಾನು ತೊಗೊಂಡೋಗ್ತೀನಿ. ಅಯ್ಯೇ, ವಜ್ಜೆ ಅಂದರೆ ಒಂದೊಂದೇನು 1,000 kg ಅದಾವನು, 2,000 kg ಅದಾವ, ಹಂಗೆ ಎತ್ತಕ್ಕಾಗಲ್ಲ ಅಂತಂದು. ನಿನಗೆ ಎಷ್ಟು ಸಲ ಹೇಳಿನಿ, ಆಕೆ ಹೆಣ್ಣು ಹುಡುಗಿ ಅದಾಳ, ಆಕೆಗೆ ಎಲ್ಲ ಥರದ ಕೆಲಸನೂ ಹೇಳ್ಕೊಡು, ಎಲ್ಲ ಥರದ ಕೆಲಸನೂ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಬರೀ ಆಕಿನ ತಲೆ ಮೇಲೆ ಇಟ್ಕೊಂಡು ಕುತ್ಕೋತಿದ್ದೆಲ್ಲ. ನೀನು ಸುಮ್ಮನೆ ಈಗ ನಾನು ಹೇಳಿದೆ, ಆಕೆ ಹೆಂಗೆ ಇಲ್ಲಿಂದ ಒಯ್ಯಂಗಿಲ್ಲ, ನಾನು ನೋಡಬಿಡ್ತೀನಿ. ವಜ್ಜೆ ಆದ್ರೆ ಅದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಟ್ಕೊಂಡು ಹೋಗ್ಲಿ. ಆಕಿನವ ಇಲ್ಲಿ ಈ ಚೀಲನ. ಬಾ ಗೌರಿ, ತೊಗೊಂಡೋಗಿ ಬಾ. ಇವಿಷ್ಟನ್ನು 2 ಬ್ಯಾಗನ್ನು ತೊಗೊಂಡೋಗಿ ಒಳಗಡೆ ಇಡ ನೀನು. ತಗೋ ಯಮ್ಮ, 2 ವಜ್ಜೆ ಹಾಕೋಬಿ. 2 ವಜ್ಜೆ ಆದ್ರೆ ಒಂದು ಬ್ಯಾಗ್ ತೊಗೊಂಡು ಒಳಗಡೆ ಇಡು. ಮತ್ತೊಂದು ಸ್ವಲ್ಪ ಬಿಟ್ಟು ಬಂದು ಇನ್ನೊಂದು ಬ್ಯಾಗ್ ತೊಗೊಂಡು ಒಳಗಡೆ ಇಡು. ಹೆಂಗೆ ಮಾಡ್ತಿದ್ದಿ? 2 ಒಮ್ಮಕ್ಕ ಒಯ್ತೀಯ ಏನು ಒಂದೊಂದು 2 ಸಲ ಅಡ್ಡಾಡ್ತೀಯ ಒಂದೊಂದು ಬ್ಯಾಗಿಗೆ? ಬ್ಯಾಡ ಬಿಡ್ಬೇ ಅಮ್ಮ, 2 ಒಮ್ಮಕ್ಕ ತೊಗೊಂಡೋಗ್ತೀನಿ. ಹಂಗೆ ಬಾ ದಾರಿಗೆ. ತಗೋ ಈ 2 ಬ್ಯಾಗ್ ಇಟ್ಟು ಬಾ ಮೊದಲು ಹೊರಗೆ.
ಅಂದಂಗ ಅಳಿಯಂದ್ರ ಮತ್ತು ನಿನ್ನ ಮಕ್ಕಳು ಯಾರು ಕಾಣವಲ್ರಲ್ಲ ಗಂಡು ಮಕ್ಕಳು ಎಲ್ಲಿ ಹೋಗಾರ ಎಲ್ಲರೂ ನಿಮ್ಮ ಅಳಿಯಂದ್ರ ಹೊಲ್ದಾಗ ಹೋಗಾರ ಬೇ ಇನ್ನು ಯಾರು ಚಂದ್ರು ಮತ್ತು ಕೃಷ್ಣ ಇಬ್ಬರು ಪ್ಯಾಟಿಗೆ ಹೋಗಾರ ಅದು ಹೊಲಕ್ಕೇನೆ ಎಣ್ಣೆ ಹೊಡೆಯೋದು ಥರದಿತ್ತಂತ ಅದಕ್ಕೆ ಹೋಗಾರ ಇನ್ನು ನಮ್ಮ ರಾಜು ಪಂಚಾಯತಿ ಆಫೀಸ್ಗೆ ಹೋಗಾರ ನೋಡ್ಬೆ ಹೌದನ ನಡಿಯವ ಮೊದ್ಲು ಮನೆ ಒಳಗೆ ಹೋಗೋಣ ಒಂದು 4-5 ದಿನ ಮನೆಯಾಗಿಲ್ಲ ಅದಕ್ಕೆ ಹೊರಗಡೆ ಎಲ್ಲ ಇದ್ದಿದ್ದಕ್ಕೆ ಸುತ್ತಾಡಿ ಬಂದ್ವೆಲ್ಲ ಸುತ್ತಾಗದಂಗೆ ಆಗ್ಬಿಟ್ಟೈತವ ಯವ್ವ ನಡಿ ಮೊದ್ಲು ಮನ್ಯಾಗ ಹೋಗಿ 2 ನಿಮಿಷ ಕುತ್ಕೋಬೇಕು ನಾನು ನಡಿ ಬಾಯ್ ಯವ್ವ ಯವ್ವ ನಡ ಅನ್ನೋದು ಯಪ್ಪ ಒಂದು 4 ದಿನ ಮನೆಯಾಗಿಲ್ಲ ಅದಕ್ಕೆ ಮನಿನ ಕಳ್ಕೊಂಡ್ಬಿಟ್ಟಿ ನಾನು ಅನ್ನಿಸ್ಬಿಟ್ಟಿತ್ತು ನಂಗಂತೂ ಗೌರಿ ಲಗುನ ಒಂದು ಗ್ಲಾಸ್ನಾಗ ನೀರು ತೊಗೊಂಬವ ಹಾಂ ಬೇ ಅಮ್ಮ ಯವ್ವ ನೀನ ತೊಗೊಂಡು ಹೋಗ್ಬೇ ನೀರು ಅಮ್ಮಗೆ ನೀರು ಅಂತ ನೋಡು ನಾನೊಂದು ಸ್ವಲ್ಪ ಓದೋದೈತಿ ನಾವು ಓದ್ತೀನಿ. ಹ್ಞೂ ಆತವ ಓದೋಗು. ಲಕ್ಷ್ಮಿ ನೀನೆದಕ್ಕೆ ತಂದೆ ನೀರನ್ನು? ನಿನ್ನ ಮಗಳಿಗಲ್ಲ ನಾನು ನೀರು ತಮ್ಮ ಅಂತ ಹೇಳಿದ್ದು. ಯವ್ವ ಅದೇನು ಓದೋದೈತಂತ ಬೇಕಿದೆ ಅದಕ್ಕೆ ನಾನು ಇರ್ಲಿ ಬಿಡವ್ವ ನೀವು ಓದ್ಕೋಗು ನಾ ತೊಗೊಂಡೋಗ್ತೀನಿ ಅಂತಂದು ಹೇಳಿದೆ ಬೇ. ನೀನು ಗಪ್ಪಿರ ನಿನ್ನ ಮಗಳದಿಂತದ ನಾಟಕೆಲ್ಲ ಭಾಳ ನೋಡ್ಬಿಟ್ಟಿನಿ ನಾನು ಕರೆಕಿನ್ನ. ನಿನ್ನ ಮಗಳ ನೀರು ತರ್ಬೇಕು, ನಿನ್ನ ಮಗಳು ನೀರು ತಂದು ಕೊಟ್ಟ ಮೇಲೆ ನಾನು ಕುಡಿಯೋದು, ಅಲ್ಲಿ ತನಕ ನಾನು ನೀರು ಕುಡಿಯೋಂಗಿಲ್ಲ. ಅಲ್ಲ ಬೇ ಅದು ಇಲ್ಲ ಇದು ಇಲ್ಲ ಮನ್ಯಾಗ ಹೆಣ್ಮಗಳು ಅದಾಳಕಿ ಹಂಗ ಹೆಂಗೆ ಅಲ್ಲಿಂದ ಇಲ್ಲಿಂದ ಅಲ್ಲಿ ಓಡಾಡ್ತಿರ್ಬೇಕು. ಹೇಳಿದ ಕೆಲಸ ಎಲ್ಲ ಆಗ ಪಟ್ಟನ್ನಂಗೆ ಮಾಡ್ಬೇಕು. ಅದನ್ನ ಬಿಟ್ಟು ಆಕಿನ ಒಬ್ಬಕ್ಕೆ ಮಗಳು ಅಂತಂದು ತಲೆ ಮೇಲೆ ಹೊತ್ಕೊಂಡು ಹಂಗೆ ಕುಂದಿರ್ತೀರಿ. ಗಂಡ್ಮಕ್ಳು ನೋಡಿ ಎಲ್ಲ ಹೆಂಗೆ ಕೆಲಸ ಮಾಡ್ತಾರಿಲ್ಲ ಮನ್ಯಾಗ. ಈಕಿಗೆ ಏನಾಗೈತಿ ರೋಗ? ಈಕೇನು ಸಣ್ಣಕ್ಕೆ ನೀ ಏನಾರ ಕರಿಯಾಕಿನ ಆಕಿಗೆ ನೀರು ತೊಂಬರ ಕೇಳು ಹೋಗು. ಆಕಿನ ಕರ್ಕೊಂಬ, ಆಕಿ ಕೈಯಾಗ ನೀರು ತರ್ಸು, ಹಂಗಂದ್ರೆ ಕುಡಿತೀನಿ ನಾನು ನೀರು, ಇಲ್ಲಾಂದ್ರೆ ಕುಡಿಯಂಗಿಲ್ಲ. ಸರಿ ಬಿಡ್ಬೆ. ಅತ್ಯಾರ ಯಾವಾಗ ಬಂದಿರಿ? ಈಗ ಬಂದೀನಿ ನೋಡ್ರಿ ಅಳಿಯಂದ್ರ. ಆರಾಮದಿರಲ್ಲ ನೀವು? ಹ್ಞೂ ರೀ ಅತ್ಯಾರ ನಾನು ಆರಾಮದೀನಿ ನೋಡ್ರಿ. ನೀವು ಆರಾಮದಿರಿಲ್ಲ? ನೀವಿದು ಟ್ರಿಪ್ಪಿಗೆ ಹೋಗಿದ್ರಲ್ಲ ಎಲ್ಲ ನಿಮ್ಮ ಪ್ರಯಾಣ ಎಲ್ಲ ಸುಖಕರವಾಗಿತ್ತಿಲ್ರಿ? ಹ್ಞೂ ರೀ ಅಳಿಯಂದ್ರ ಎಲ್ಲ ಚಲೋ ಐತೆ ನೋಡ್ರಿ. ಆರಾಮಾಗಿ ಟ್ರಿಪ್ಗೆ ಎಲ್ಲಾನು ಮುಗಿಸ್ಕೊಂಡು ಈಗ ಒಂದು ಸ್ವಲ್ಪ ತಾತು ನೋಡ್ರಿ ಬಂದು. ಚಲೋ ಆತು ಬಿಡ್ರಿ ನೀವು ಬಂದಿದ್ದು. ನೀವು ಇಲ್ಲದಕ್ಕೆ ಮನೆಯೆಲ್ಲ ಬಿಕೋ ಅಂತಿತ್ತು ನೋಡ್ರಿ. ನೀವಿದ್ರೆ ಮನ್ಯಾಗ ಒಂದು ಹೆದರಿಕೆ ಅನ್ನೋದು ಇರ್ತೈತೆ ನೋಡ್ರಿ ಮನ್ಯಾಗ ಎಲ್ರಿಗೂ. ಅದಕ್ಕೆ ಹಿರಿಯರು ಇರಬೇಕು ಮನ್ಯಾಗ ಅಂತಾರಲ್ಲ, ನಿಜಾರಿ ಅದು. ನೀವು ಬಂದಿದ್ದು ಚಲೋನ ಆತು ನೋಡ್ರಿ. ಅಯ್ಯೋ ಅಳಿಯಂದ್ರ ನನಗೂ ಮನೆ ಬಿಟ್ಟು ಹೋಗಿದ್ದಕ್ಕೆ ಅಲ್ಲಿ ಹೋದಾಗೇನ ಹೋಗೋ ಮುಂದೇನ ಜೋಶ್ನಲ್ಲಿನ ಹೋದೆ ಬಿಡ್ರಿ. ಆಮೇಲೆ 2-3 ದಿನ ಆದಮೇಲೆ ಯಾವಾಗ ಮನೆಗೆ ಹೋಗ್ತೀನಪ್ಪ, ಯಾವಾಗ ಮನೇನ ಊಟ ಮಾಡ್ತೀನಪ್ಪ ಅನಿಸ್ಬಿಟ್ಟಿತ್ತು ನೋಡ್ರಿ ಅಳಿಯಂದ್ರ. ಹಾಗಾಗಿ ಇವತ್ತು ಲಘುನ ಬಂದ ಅದು ಬೆಳಗ್ಗೆ ಲಘುನ ಬಿಟ್ಬಿಟ್ವೆ. ಅದಕ್ಕೆ ಅಲ್ಲಿಂದ ಬರೋದು ಒಂದು ಸ್ವಲ್ಪ ಲೇಟ್ ಆಟ ಇಲ್ಲಾಂದ್ರೆ ಬೆಳಗ್ಗೆನ ಬಂದು ಇಳಿದ್ಬಿಡ್ತಿದ್ದೆ ರೀ ಇಲ್ಲಿಗೆ. ಓ ಹೌದನ್ರಿ ಹತ್ರ ಚಲೋ ಆತು ಬಿಡ್ರಿ. ಒಟ್ಟಿನಲ್ಲಿ ಎಲ್ಲ ಊರು ನೋಡ್ಕೊಂಬಂದ್ರಲ್ಲ ಚಲೋ ಆತು ಬಿಡ್ರಿ. ಅಂದಂಗೆ ಇವ್ರು ಯಾರು ಮನ್ಯಾಗ ಕಾಣವಲ್ರಿ ಅತ್ಯಾರ? ನಿಮ್ಮ ಮಗಳು ನಿಮ್ಮ ಮೊಮ್ಮಗಳು? ನೀವೇನ್ರಿ ಈಗ ಬಂದ್ರೇನು ಹೊಲ್ದಾಗಿಂದ? ಓ ಬಂದ್ರೇನ? ಗೌರಿ ನೀರು ಹಿಡ್ಕೊಂಡು ಅಲ್ಲೇ ನಿಂತಿಲ್ಲವಾ? ಕೊಡು ಬಾ ಅಮ್ಮಗ. ತಂಬ ನೀರು ತಂಬ. ಇಷ್ಟು ನೀರು ಕೊಟ್ಟು ಹೋಗಕ್ಕೆ ಎಷ್ಟು ನಾಟಕ ಮಾಡ್ತಿದ್ದಿ ನೀನು? ಇಷ್ಟು ನೀರು ತಂದು ಕೊಟ್ಟು ಹೋಗೋಷ್ಟಿಗೆ ಅದೆಷ್ಟು ಓದ್ತಿದ್ದಿ ನೀನು? ನಾನು ನೋಡ್ತೀನಿ, ಇಲ್ಲೇ ಮನ್ಯಾಗ ಇರ್ತೀನಲ್ಲ, ಅದೆಷ್ಟರ ಮಟ್ಟಿಗೆ ಓದ್ತಿದ್ದೀನಿ ಅನ್ನೋದನ್ನು ನಾನು ನೋಡಬಿಡ್ತೀನಿ. ಕೊಡು ನೀರನ್ನು. ಯಾಕ್ರಿ ಅತ್ಯಾರ ಏನಾತು? ಆಕೆ ನೀರು ಕೊಡಲ್ಲ ಅಂತ ಅಂದ್ಲನ? ಹ್ಞೂ ರೀ ಹೇಳಿ ಅಂದ್ರೆ ನಾನೇನಂದೆ, ಬಂದು ಸುಸ್ತಾಗಿತ್ತಲ್ಲ ಗೌರಿ ಕೈಯಾಗ ನೀರು ಕಳ್ಸವ, ನೀರು ಕುಡಿತೀನಿ ಅಂತಂದೆ. ಅದಕ್ಕೆ ಆಕೆ ಗೌರಿ ಓದೋದೈತಂತಂದು ಕೊಣ್ಯಾಕೆ ಹೋದ್ಲು. ಈಕಿ ನಿಮ್ಮ ಹೆಂಡತಿ ಅದಲ್ಲ ಲಕ್ಷ್ಮವ್ವ, ಈಕಿ ನೀರು ತಂದು ಕೊಟ್ಲು. ಅದಕ್ಕೆ ಬೇಡ ಗೌರಿ ಕೈಯಾಗ ತರ್ಸು ನೀರು, ಇಲ್ಲಾಂದ್ರೆ ನಾನು ನೀರು ಕುಡಿಯಂಗಿಲ್ಲ ನೋಡ ಅಂತ ಹೇಳಿದಕ್ಕೆ ಈಗ ಗೌರಿ ಕೈಯಾಗ ತರ್ಸಾಳ ನೋಡ್ರಿ ನೀರು. ಮಗಳಿಗೆ ಒಟ್ಟ ಕೆಲಸ ಹೇಳಬೇಡ ಅಂತ ನೋಡ್ರಿ. ಹೆಂಗೆ ಅನಿಸ್ತೈತಿ ನೀವೇ ಹೇಳ್ರಿ ಹೇಳಿ ಅಂದ್ರೆ. ಮುಂದೆ ಗಂಡನ ಮನೆಗೆ ಹೋಗಿ ಬಾಳೆ ಮಾಡೋಕ್ಕೆ ಹೋದಿಲ್ಲ ಆಕಿ. ಆಕಿಗೆ ಈಗಿಂದನೂ ಎಲ್ಲ ಕೆಲಸ ಹೇಳ್ತಾ ಇರಬೇಕು. ಹೌದಿಲ್ರಿ ಹೇಳಿ ಅಂದ್ರೆ? ನಾ ಹೇಳೋದು ಬರೋಬ್ಬರಿ ಐತಿಲ್ರಿ? ಅಯ್ಯೋ ಅತ್ಯಾರ ನಾನು ಇದ ಮಾತನ್ನೇ ಹೇಳೋದ್ರಿ ಈಕಿಗೆ. ಆದ್ರೆ ನನ್ನ ಮಾತು ಒಟ್ಟ ಕೇಳಂಗಿಲ್ರಿ. ಅದಕ್ಕೆ ನಾ ಹೇಳಿದ್ದು ನೀವು ಮನ್ಯಾಗಿರ್ಬೇಕಂತಂದು. ನೀವು ಮನ್ಯಾಗಿದ್ರೆ ಎಲ್ಲ ಸರಿ ಇರ್ತೈತೆ ನೋಡ್ರಿ ಮನ್ಯಾಗ. ಇಲ್ಲ ಅಂದ್ರೆ ಹಿಂಗೆ ನೀವು ಊರಿಗೆ ಹೋಗಿರಿ ಗೌರಿಗೆ ಒಂದು ಕೆಲಸ ಹೇಳಿ ನೋಡ್ರಿ. ಈಕಿ ನಿಮ್ಮ ಮಗಳು ಒಂದು ತಾನು ಮಾಡಿರ್ತಾಳೆ, ಇಲ್ಲ ಪಾಪ ಅವು ಗಂಡು ಹುಡ್ರು ಮಾಡ್ತಾವೆ ಕೆಲಸನ, ಮನೆ ಕೆಲಸನ. ಗೊತ್ತಂದ್ರಿ ಈ ಗೌರಿ ಅಂತೂ ಏನಂದ್ರೆ ಏನೂ ಕೆಲಸ ಮಾಡಂಗಿಲ್ಲ. ನೀವು ಅದಿರಲ್ಲ, ನೀವ ಎಲ್ಲ ಸರಿ ಮಾಡ್ರಿ. ಯಮ್ಮ ನೀರು ತಗೋಬೇ. ಕುಡಿತೀನಿ. ಅಲ್ಲಿಟ್ಟು ಓದೋಗು. ಅದು ಏನು ಓದ್ತಿದ್ದಿ ನಾನು ನೋಡಬಿಡ್ತೀನಿ. ಏನಾರ ಫೋನ್ ಯೂಸ್ ಮಾಡ್ಕೊತ ಕುಂತಿದ್ದೆ ನಾನು ಏನಾರ ನೋಡ್ಬೇಕು ತಂಗಿ. ಫೋನ್ ತೊಗೊಂಡು ನೀರ್ನಾಗ ಹಾಕಿ ಹಾಳು ಮಾಡಿಟ್ಬಿಡ್ತೀನಿ, ಇಲ್ಲ ಕಸ್ಕೊಂಡು ನಾನೇ ಇಟ್ಕೊಂಡ್ಬಿಡ್ತೀನಿ. ಇಟ್ಟೋಗು ನೀರನ್ನು. ಸುಮ್ಮನೆ ಹೋಗಿ ಓದ್ಕೊಂತ ಕುತ್ಕೋಬೇಕು. ಸರಿ ಆತು ಬೇ ಅಮ್ಮ. ಪಾಪ ನನ್ನ ಮಗಳು ಬೇಸರ ಮಾಡ್ಕೊಂಡು ಹೋತು. ಮತ್ತೆ ಹೇಳಿ ಅಂತ ಹೊಲ್ದಾಗೆಲ್ಲ ಪೀಕೆಲ್ಲ ಚಲೋ ಬಂದಾವಲ್ರಿ ಈಗ? ಹ್ಞೂ ರೀ ಅತ್ತರ ಎಲ್ಲ ಚಲೋ ಬಂದವು. ತರಕಾರಿನ ಮುಂದಿನ ವಾರದಿಂದ ಹರಿಬೇಕು ನೋಡ್ರಿ.
ಹೌದೇನ್ರಿ ಚಲೋ ಆತು ಬಿಡ್ರಿ. ಲಕ್ಷ್ಮಿ ಅತ್ತೆಯರು ಬಂದಿಲ್ಲ, ಹೋಗಿ ಬಿಸಿ ಬಿಸಿದು ಏನಾರು ಒಂದು ಸ್ವಲ್ಪ ಅಡಿಗೆ ಮಾಡಿಕೊಡು. ಪಾಪ ಹೊರಗಿಂದ ಬಂದಾರ, ಹೊರಗಿಂದೆಲ್ಲ ತಿಂದು ಬಾಯಿ ಏನದು ಒಂಥರ ಆಗಿರ್ತೈತಿ. ಬಿಸಿ ಬಿಸಿದೊಂದು ಸ್ವಲ್ಪ ಏನಾರು ಮಾಡಿಕೊಡು, ತಿಂತಾರ ಅವರು. ಹ್ಞೂ ಲಕ್ಷ್ಮವ್ವ, ಒಂದು ಸ್ವಲ್ಪ ಬಿಸಿ ಬಿಸಿದು ಏನಾರು ಒಂದು ಅಡುಗೆ ಮಾಡ್ಕೊಡವ. ಬಾ ಏನದು ಕೆಟ್ಟು ಹೋದಂಗೆ ಆಗ್ಬಿಟ್ಟೈತಿ ಹೊರಗಿಂದ ಊಟ ತಿಂದು ತಿಂದು ತಿಂದು. ಸರಿ ಆತು ಬೇವ.